ಹಾಯ್ ಫ್ರೆಂಡ್ಸ್, ಘಮ್ಮಗೆ ತಿನ್ಬೇಕಂತ ಘಮ್ ಅಂತ ಅಡುಗೆ ಮಾಡೋಣಂತ ಈಗ ಒಂದು ಹೊಸ ಡೆಸರ್ಟ್ ಹೇಳ್ತೀನಿ ನಿಮಗೆ. ಚಾಕ್ಲೇಟ್ ಡೆಸರ್ಟ್. ಇದಕ್ಕೇನೂ ಇಲ್ಲ, ಎರಡು ಇಂಗ್ರೀಡಿಯೆಂಟ್ಸ್ ಬೇಕು. ಒಂದು 3 ಬಾಳೆಹಣ್ಣು ತೊಗೊಂಡಿನಿ, ಆಮೇಲೆ ಡಾರ್ಕ್ ಚಾಕ್ಲೇಟ್ ತೊಗೊಂಡಿನಿ. ಫಸ್ಟ್ ಕ್ಲಾಸ್, ಬಹಳ ಇಷ್ಟವಾದ ಡೆಸರ್ಟ್ ಇದು. ಮಕ್ಕಳಿಗೆ ದೊಡ್ಡವ್ರಿಗೂ ಇಷ್ಟ ಆಗ್ತೈತಿ. ಈಗ ಈ 3 ಬಾಳೆಹಣ್ಣನ್ನು ಸಿಪ್ಪೆ ಸುಲಿದು ಇದನ್ನು ಮಿಕ್ಸಿ ಮಾಡ್ಕೊಳ್ಳಂತ. ಇದನ್ನೈತಿ ಒಂದು ಇಲ್ಲೇ ನೀರಿಟ್ಟಿನಿ. ಇದು ಬಿಸಿನೀರು, ಇದನ್ನು ಬಿಸಿ ಮಾಡಿಬಿಟ್ಟು ಒಂದು ತಾಟ್ನಾಗ ಈ ಚಾಕ್ಲೇಟ್ ಹಾಕಿ ಇದನ್ನು ಕರಗಿಸ್ಕೊಳ್ಳಂತ. ನೋಡ್ರಿ, ಈಗ ಡಾರ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡಲಿಕ್ಕೆ ಇಟ್ಟೀನಿ. ಈಗ ಮೆಲ್ಟ್ ಆಗ್ತೈತಿ. ಈಗ ಇದು ಬಾಳೆಹಣ್ಣು ಸಣ್ಣಗೆ ರುಬ್ಕೊಂಡಿನಿ. ಈಗ ನೋಡಿರಿ, ಕಂಪ್ಲೀಟ್ ಮೆಲ್ಟ್ ಆಗಿದೆ ಇದು ಡಾರ್ಕ್ ಚಾಕ್ಲೇಟ್. ನೋಡಿರಿ, ಹಾಕ್ಕೊಂಡಿನಿ. ಈಗ ಇದ್ರಾಗ ಇವೆರಡು ಸೇರಿ ಚಲೋ ಹೊತ್ತಿಗೆ ಕೂಡಿಸ್ಬೇಕು. ಪೂರ್ತಿ ಎಲ್ಲ ಕೂಡಬೇಕು. ಈಗ ನೋಡಿರಿ, ಎಲ್ಲ ಕೂಡೈತಿ. ಈಗ ಇದೊಂದು ಡಬ್ಬಿ ಒಳಗಿಂದ ಹಾಕಿ ಫ್ರಿಜ್ನಾಗ ಇಡೋಣಂತ. ಫ್ರಿಜ್ನಾಗಿಟ್ಟರೆ ಫಸ್ಟ್ ಕ್ಲಾಸ್ ಗಟ್ಟಿ ಆಗ್ತೈತಿ. ಚಾಕ್ಲೇಟ್ ಡೆಸರ್ಟ್ ರೆಡಿ ಆಗ್ತೈತಿ. ಈಗೇನು ಮಾಡೋಣ, ಇದನ್ನು ಮುಚ್ಚಳ ಮುಚ್ಚಿ ಫ್ರಿಜ್ನಾಗ ಇಡೋಣಂತ ಗಟ್ಟಿಯಾಗಿವರೆಗೂ. ಫಸ್ಟ್ ಕ್ಲಾಸ್ ಡಾರ್ಕ್ ಚಾಕ್ಲೇಟ್ ಡೆಸರ್ಟ್ ರೆಡಿ ಆಗಿದೆ. ಕೇವಲ 2 ಇಂಗ್ರೀಡಿಯೆಂಟ್ಸ್ದಿಂದ ಬಾಳೆಹಣ್ಣು ಮತ್ತು ಡಾರ್ಕ್ ಚಾಕ್ಲೇಟ್ ಡೆಸರ್ಟ್. ಈಗ ಇದನ್ನು ಸ್ವಲ್ಪ ದಂಡಿಗೆಲ್ಲ ಈ ರೀತಿ ಬಿಡಿಸ್ಕೊಳ್ಳೋಣಂತ. ನೋಡಿರಿ, ವಾವ್, ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಈಗ ಡೆಸರ್ಟ್, ಚಾಕ್ಲೇಟ್ ಡೆಸರ್ಟ್. ಈಗ ಇದನ್ನು ಕಟ್ ಮಾಡೋಣ. ವಾವ್, ಎಷ್ಟು ಯಮ್ಮಿ ಆಗಿದೆ. ಇದು ಸಾಫ್ಟ್ ಇರಬೇಕು, ಭಾಳ ಹಾರ್ಡ್ ಆಗಿರಬಾರ್ದು. ವಾವ್, ಫಸ್ಟ್ ಕ್ಲಾಸ್ ಆಗಿದೆ. ಈಗ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಎಷ್ಟೊಂದವ್ರಿಗೆ ಖುಷಿ ಆಗ್ತೈತೆ ಅಂದ್ರೆ, ನೀವು ಬರೀ ಚಾಕ್ಲೇಟ್ ಬಾಳೆಹಣ್ಣು ಅಂತಂದ್ರೆ ಬರೀ ಬಾಳೆಹಣ್ಣು ಅಂದ್ರೆ ತಿನ್ನಂಗಿಲ್ಲ ಹುಡುಗರು. ಅದಕ್ಕೆ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ಎಷ್ಟು ಅವ್ರಿಗೆ ಖುಷಿ ಆಗುತ್ತೆ ಅಂದರೆ. ಈಗ ಯಮ್ಮಿಯಾದ ಚಾಕ್ಲೇಟ್ ಡೆಸರ್ಟ್ ರೆಡಿ ಆಗಿದೆ. ನೋಡ್ರಿ, ಎಷ್ಟು ಫಸ್ಟ್ ಕ್ಲಾಸ್. ನೋಡ್ರಿ, ಎಷ್ಟು ಚಂದ ಕಾಣಿಸ್ತಾ ಇದೆ ಇದು. ನೋಡ್ರಿ, ಎಷ್ಟು ಫಸ್ಟ್ ಕ್ಲಾಸ್, ಎಷ್ಟು ಸಾಫ್ಟ್ ಬಂದಿದೆ. ಚಾಕ್ಲೇಟ್ ಡೆಸರ್ಟ್ ರೆಡಿ ಟು ಈಟ್. ನೋಡ್ರಿ, ಕಲರ್ಫುಲ್. ಭಯಾಗ ನೀರು ಬರಾಕತ್ತಾವ. ಈಗ ಯಾವಾಗ ತಿನ್ನಲಿ ಅಂತ ಅನ್ಸಾಕತ್ತೈತಿ. ಈ ರೀತಿ ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿರಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.